ವೀಕ್ಷಕರ ನಮಸ್ಕಾರ. ಗ್ರಾಮಾಯಣ ಸಿನಿಮಾ ರಿಲೀಸ್ ಆಗಿ ಅದ್ಭುತವಾಗಿ ಹೋಗ್ತಾ ಇದೆ. ಸಿನಿಮಾ ನೋಡಿದಂಥ ಪ್ರೇಕ್ಷಕರು ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಥಿಯೇಟ್ರಿಗೆ ಹೋಗಿ ನೋಡ್ಬೋದು ಅಂತೇಳಿ ಪ್ರಾಂಪ್ಟಾಗಿ ಹೇಳಿದ್ದಾರೆ. ಈ ಸಿನಿಮಾ ಅಷ್ಟು ಅದ್ಭುತವಾಗಿ ಬರೋದಕ್ಕೆ ಪ್ರಮುಖ ರೂವಾರಿ, ನಾಯಕ, ಆ ಸಿನಿಮಾದ ಏನು ಹೋಲ್ ಆ್ಯಂಡ್ ಸೋಲ್ ಅಂತ ಏನು ಕರಿತೀವಿ, ಆ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಡೈರೆಕ್ಟರ್ ಆಫ್ ದಿ ಸಿನಿಮಾ. ಸರ್ ಖುಷಿ ಇದೆ. ನಾನು ನಿಮ್ಮ ಭಾಗದವನು ಸರ್. ಯಾವ ಊರು ಸರ್ ನಿಮ್ಮದು? ನಮ್ಮದು ಆ್ಯಕ್ಚುಲಿ ತುಮಕೂರು ಡಿಸ್ಟಿಕ್ಕು ಚಿಕ್ಕನಾಯಕನಹಳ್ಳಿ ತಾಲೂಕು ತೀರ್ಥಪುರ ಗ್ರಾಮ. ತೀನಂ ಶ್ರೀಕಂಠ ಅವ್ರು ಹುಟ್ಟಿದ್ದು ಊರು. ಪಕ್ಕದ ಮನೇಲಿ ನಾನು ಹುಟ್ಟಿದ್ದು. ಸೊ ನಮ್ಮ ಭಾಗದ ಒಬ್ಬ ನಿರ್ದೇಶಕರು ಒಂದು ಒಳ್ಳೆ ಸಿನಿಮಾ ಕೊಟ್ರಿ. ಮೊದಲನೇದಾಗಿ ನಮ್ಮೆಲ್ಲ ಆ ಭಾಗದವ್ರ ಕಡೆಯಿಂದ ನಿಮ್ಗೊಂದು ಒಳ್ಳೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಂಗೆ ಅಂದರೆ ಈಗ ನೀವು ಹೇಳಿದ್ರಲ್ಲ ಸರ್, ನಾವು ನಮ್ಮ ಭಾಗದವ್ರೆ ಅಂತ. ಇದೇ ನೋಡಿ, ಕರ್ನಾಟಕದ ಪ್ರತಿಯೊಂದು ಊರಿಗೆ ಅದೇ ಅಂದರೆ ನಾನು ಆಸೆ ಪಡೋದು, ಕರ್ನಾಟಕದ ವಿವಿಧ ಭಾಗಗಳು ಅವ್ರವ್ರದ್ದು. ಈಗ ಫಾರ್ ಎಕ್ಸಾಂಪಲ್ ಕೊಳ್ಳೇಗಾಲದಿಂದ ಯಾರೋ ಒಬ್ಬ ಹುಡುಗ ಬಂದು ಅವ್ನ ಊರಿನ ಕತೆ ತರಬೇಕು, ಇನ್ನು ಈ ಕಡೆ ಬೆಳಗಾಮು ಅಥವಾ ಈ ಕಡೆ ಉತ್ತರ ಕರ್ನಾಟಕ ಆ ಕಡೆಯಿಂದ ಒಬ್ಬ ಹುಡುಗ ಇನ್ನೇನೋ ಒಂದು ಕತೆ ತರಬೇಕು. ಮಂಗಳೂರಿಂದ ಆಲ್ರೆಡಿ ಒಂದಷ್ಟು ಬರ್ತಾ ಇದೆ. ಇನ್ನೊಂದು ಪ್ರತಿಯೊಬ್ಬರು ಅವ್ರವ್ರ ಊರ ಕತೆಗಳನ್ನ ಹೇಳಿದ್ರೆ ನಿಮಗೆ ವಿಭಿನ್ನವಾದ ಕತೆಗಳು ಅಲ್ಲೇ ಸೃಷ್ಟಿ ಆಗ್ಬಿಡ್ತವೆ. ಬೇರೆ ಅವ್ರು ಅಷ್ಟು ವೈವಿಧ್ಯಮಯವಾದ ಕತೆಗಳಿವೆ. ನಮ್ಮ ಊರ ಕತೆಗಳೇ ಬೇಕಾದಷ್ಟಿದೆ. ಹೇಳಕ್ಕೆ ಆಗದಿರೋ ಅಷ್ಟು ಹೇಳಿಲ್ಲ ಇನ್ನು. ಸೊ ಅದು ನಾನು ಇಷ್ಟಪಡ್ತೀನಿ. ಆಮೇಲೆ ಇಡೀ ಸಿನಿಮಾ ಚೆನ್ನಾಗಿದೆ ಸರ್. ನಾನು ಕನೆಕ್ಟ್ ಆಗಿದ್ದೇನು ಅಂದರೆ ಸಿನಿಮಾದಲ್ಲಿ ಜಾತ್ರೆ ಸೀನ್ ತೋರಿಸ್ತೀರಾ. ಪಲ್ಲಕ್ಕಿ ಹೊರೋದು, ಕಿತ್ತಾಡೋದು, ಹುಡುಗರು ನಾನು ಹೊರ್ತೀನಿ ಅಂತ ಹೇಳೋದು, ಭೂತಾಯ ಕೊಡೋದು, ಅನ್ನು ಪ್ರಸಾದ ಹೇಳೋದು, ಇದೆಲ್ಲ ನಾನು ಪ್ರತಿ ವರ್ಷ ಜಾತ್ರೆ ಮಾಡೋದು ಸರ್. ನೀವು ತೋರಿಸಿರೋದು, ನೀವು ನನ್ನ ಕಾಪಿನ ನನ್ನ ಕಥೆನ ಕದ್ದಿದ್ದೀರಾ ನೀವು. ಅದೇ ನೋಡಿ ಈ ಸಿನಿಮಾದ ಸ್ಪೆಷಲ್ ಎಲ್ಲ ಅಂದರೆ ಈ ಸ್ಕ್ರಿಪ್ಟ್ದು ಖುಷಿ ಕೊಟ್ಟಿದ್ದು ಎಲ್ಲರಿಗೂ. ನಾನು ಪ್ರತಿ ಸರಿ ಪ್ರೊಡ್ಯೂಸರ್ ಹತ್ರ, ಹೊಸಬ್ರ ಹತ್ರ ಈ ಥರ ಹೇಳಿದಾಗ, ಮತ್ತು ವಿನಯ್ ಸರ್ಗೆ ಹೇಳಿದಾಗ, ರಾಘಣ್ಣಪ್ಪಾಜಿ ಅವ್ರಿಗೆಲ್ಲ ಹೇಳಿದಾಗ ಅವ್ರಿಗೆ ಇಷ್ಟ ಆಗಿದ್ದೆ ಈ ಗುಣಗಳು. ಅಂದರೆ ಈ ಸ್ಕ್ರಿಪ್ಟಲ್ಲಿ ಇರೋದು ಏನೋ ಒಂದು ಹೊಸದಿದೆ. ಅಂದರೆ ಅದು ನಮ್ಮದು ಪ್ಯೂರ್ ನಮ್ಮ ಊರಿಂದಲ್ವಾ. ಸೊ ನಿಮ್ಮೂರಲ್ಲಿ ಬೇರೆ ಥರ ಒಂಚೂರು ಬೇರೆ ಥರ ಇರುತ್ತೆ, ಇನ್ನೊಂದು ಬೇರೆ ಥರ ಇರುತ್ತೆ, ಇನ್ನೊಂದು ಊರಲ್ಲಿ ಬೇರೆ ಥರ ಇರುತ್ತೆ. ಆದರೆ ಅದ್ರದ್ದು ಬೇಸ್ ಒಂದೇ, ಜನಪದ. ಅದು ಜನಪದ. ಸೊ ಆ ಕೆಟ್ಟದ್ದು ಬಂದಿರೋ ಕೆಟ್ಟದ್ದನ್ನು ಊರವರೆಲ್ಲ ಅದಕ್ಕೂ ಪ್ರೀತಿಯಿಂದ ಉಣಬಡಿಸಿ ಸರಿ ಹೋಗು ನೀನು ಅಂತ ಕಳಿಸೋದಿದೆಯಲ್ಲ, ಆ ಒಳ್ಳೆ ಗುಣ ಇದೆಯಲ್ಲ ನಮ್ಮ ಜನಪದರಲ್ಲಿ. ಸೊ ಅದು ಇತ್ತೀಚೆಗೆ ಮಾಯ ಆಗ್ತದೆ. ಸೊ ಅಂಥ ಒಳ್ಳೆ ದೇವರು ಕೆಟ್ಟ ದೇವ್ರನ್ನ ಕಳಿಸಿ ವಾಪಸ್ ಒಳ್ಳೆ ದೇವ್ರನ್ನ ಕುಣಿಸ್ಕೊಂಬರ್ಬೇಕಾದ್ರೆ, ಸೊ ನೀವು ನಿಮ್ಮ ಒಳಗಿರೋ ದೆವ್ವನ ಯಾರು ಕಳಿಸ್ತಾರೆ ಅನ್ನೋದು ಕಾನ್ಸೆಪ್ಟ್ ಅದು. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಅದು ಎಲ್ಲ ಕನೆಕ್ಟ್ ಆಗಿದೆ ಸರ್. ಇನ್ಫ್ಯಾಕ್ಟು ಹಳ್ಳಿ ಕಡೆ ಇವತ್ತಿಗೂ ಕೂಡ ದೇವ್ರು ಕೇಳಕ್ಕೆ ಹೋಗ್ತಾರೆ ನಮ್ಮ ಕಡೆ. ಯಾರೋ ಒಬ್ರು ಸೀನಿಯರ್ ಒಬ್ರು ಇರ್ತಾರಲ್ಲಿ, ಅವರು ಅಲ್ಲಿ ಹೇಳಕ್ಕೆ ಅಂತ ಇರ್ತಾರೆ. ದೇವ್ರು ಇಟ್ಕೊಂಡಾಗ ಹೇಳವ ನೀನು, ಅವ್ರು ಕೊಡಂಗಿದ್ರೆ ಮಾತಾಡ್ತಾರ. ಅವರು ಕೊಡಂಗಿದ್ರೆ ಕೊಡು, ಇಲ್ಲ ಬಿಡು ಹೋಲಿ, ಅವ್ರ ಎಷ್ಟು ಕಾಯಿಸ್ತೀಯ. ಇಷ್ಟೊಂದೆಲ್ಲ ಆಟಕ್ಕೆ ಬೀಳ್ಬಾರ್ದು ನೀನು. ಹೇಳ್ಬಿಡು, ಅದೇನು ತೆಗೆದು ಒಗಿಬೇಕಪ್ಪ, ಹಿಂಗೆಲ್ಲ ಯೋಚನೆ ಮಾಡಬಾರ್ದು. ನಾನೀಗ ಈಗ ಅಷ್ಟೇ, ಈಗ ಅಂತ ಎದ್ದೋಗ್ತೀನಿ ಈಗ ಅಷ್ಟೇ ಅಂತ ಟವಲ್ ಕೊಡು ಎದ್ದು ನಿಂತ್ಕೊತಾರೆ. ಅದೆಲ್ಲ ನೋಡಿದ್ರೆ ನನಗೆ ನಮ್ಮ ಕತೆ ಅಲ್ವಾ ಇದು, ನಮ್ಮೂರ ಕತೆ ಅಲ್ವಾ ಇದು, ಹೆಂಗ್ ತಗೊಂಡ್ಬಿಟ್ರು ನನಗೆ ಗೊತ್ತಿಲ್ಲ ಸರ್ ನಿಜವಾಗ್ಲೂ. ಆಮೇಲೆ ನಾನು ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ನನಗೆ, ಇದು ನಮ್ಮ ಭಾಗದ ಕತೆ. ಅಟ್ಲೀಸ್ಟ್ ನಾನು ತೆರೆ ಮೇಲೆ ನೋಡೋದು ನಂಗೆ ಖುಷಿ ಆಯಿತು. ಹುಡುಗರು ನಾವು ಮಾಡ್ತಿರೋದು ನಾನು ತೆರೆ ಮೇಲೆ ತೋರಿಸೋದ್ರಲ್ಲ ಅಂತೇಳಿ. ಇದರ ಆಚೆ ಕಡೆ ಸರ್ ಸಿನಿಮಾ ಒಂದು RTI ಅನ್ನೋದೊಂದು ಇದೆಯಲ್ಲ ಸರ್. ಇವತ್ತು ನಾನು ಹೋಗಿ ನಮ್ಮೂರಲ್ಲಿ ನಾನು ಕಾರ್ಯಕರ್ತ, ನಾವು ಊರಿಗೆ ಹೋದ್ರೆ ನಮ್ಮ ಮೇಲೆ ಕತ್ತಿ ಮೀಸೋ ತುಂಬ ಜನ ಅವ್ರೆ. ಬಂದ ಕಣ ಅವನು ಹುಷಾರಾಗಿರಿ, ಅವನ ಹತ್ರ ಸೇರಿಸ್ಬಿಟ್ರೆ ನಾವು ಪಂಚಾಯತಿ ಮೀಟಿಂಗ್ಗಳಿಗೆ ಬರೋಂಗಿಲ್ಲ ನಾವು, ಯಾಕಂದ್ರೆ ಮೀಡಿಯಾದಲ್ಲಿ ಇದೀವಲ್ಲ, ಕ್ವಶನ್ ಹಾಕ್ಬಿಡ್ತಾನೆ ಅಂತೇಳಿ ನಮ್ಮೇಲೆ ಒಂದು ಥ್ರೆಡ್ಡಿಂಗು, ಯಾರೋ ಬರ್ತಾನೆ ಅಂತ ಯಾರು ಓಡಾಡ್ತಿರ್ತಾನೆ. ಹಿಂಗೆ ಆ ಒಂದು ಸಣ್ಣ ಸೀನ್ ಅಂತ ತೋರಿಸೋದ್ರಲ್ಲ ಸರ್, ವೈಭವೀಕರ ಇಲ್ಲದೆ, ಧೂರಿತನ ಇಲ್ಲದೆ, ಬಡದಾಟಗಳಿಲ್ಲದೆ ಜನನ ಕನ್ವಿನ್ಸ್ ಮಾಡೋದು ಇದೆಯಲ್ಲ, ನಿಜಕ್ಕೂ ಅದೆಲ್ಲರೂ ಖುಷಿ ಕೊಟ್ಟಿದ್ದಾರೆ. ನಿಮಗೆ ಸ್ಪೆಷಲ್ ಥ್ಯಾಂಕ್ ಯು ಸೋ ಮಚ್. ನನಗೆ ಇದು ಹೆಂಗೆ ಅಂತ, ಹಿಂಗೇನು ಈ ಸಿನಿಮಾದ ಕ್ಲೈಮ್ಯಾಕ್ಸ್ನ ಅದ್ದೂರಿಯಾಗಿ ಹೀರೋ ಹೊಡೆದ ಹಂಗೆ ಯಾರೋ ಹೀರೋ ಹಂಗಾಗಲ್ವಲ್ಲ. ಸೊ ಹಂಗಾಗಲ್ಲ ಅದು. ಸೊ ಅದು ಯಾರೋ ಒಬ್ಬ ಯೋಚನೆಗೆ ಹಚ್ಬೋದು. ಯಾವುದೇ ಒಂದು ಸಿನಿಮಾ, ಯಾವುದೇ ಒಂದು ಕಲೆ, ಒಂದು ಪೇಂಟಿಂಗ್, ಒಂದು ಸಂಗೀತ, ನಿಮ್ಮಲ್ಲಿರೋ ಒಂದು ಯೋಚನೆನ ಪ್ರಶ್ನೆ ಮಾಡೋ ಅಂಥ ಇದು ಯೋಚನೆ ಹುಟ್ಟಾಕ್ಬೋದೇ ಹೊರತು ನಿಮ್ಮನ್ನು ಮೋಟಿವೇಟ್ ಮಾಡೋದಕ್ಕೆ ಅದೇ ಆ ಕೆಲಸ ಕಲೆದು. ಸೊ ನನಗೆ ಈ ಸಿನಿಮಾನ ಆರಾಮಾಗಿ ಒಂದು ಅದ್ದೂರಿಯಾದ ಫೈಟ್ ಮಾಡಿ ಅದು ಅಲ್ಲಿಗೆ ಎಂಡ್ ಮಾಡಿ ಹೀರೋ ಗೆದ್ದಾನ ಥರ ಮಾಡೋದಿತ್ತು. ಈವನ್ ವಿನು ಸರ್ ಕೂಡ ನಾವು ಡಿಸ್ಕಸ್ ಮಾಡಿದಾಗ ಈ ಸಿನಿಮಾದ ಯಾವುದೋ ಒಂದು ಪಾತ್ರ, ಸಣ್ಣದೊಂದು ಪಾತ್ರ ಏನೋ ರಿಯಾಕ್ಟ್ ಮಾಡೋದಿದೆಯಲ್ಲ,
ತುಂಬ ಗ್ರೇಟ್ ಕ್ಲೈಮ್ಯಾಕ್ಸ್ ಅಂತ ನನಗೆ ಅನಿಸಿತ್ತು. ಮತ್ತು ಈ ವಿಚಾರ ಇದೆ ಇಲ್ಲಿಗೆ RTI ಏನಿದೆಯಲ್ಲ, ಅದು ಆ್ಯಕ್ಚುಲಿ ನಿಜವಾಗ್ಲೂ ಭಾಳ ಒಳ್ಳೆ ಕಾನೂನು ಅದು. ಈಗ ಅದು ಅಲ್ಕಿ ತಾವನ್ ಥರ ಆಗಿದೆ, ಏನೂ ಇಲ್ಲ ಅದರಲ್ಲಿ. ನಿಮಗೂ ಗೊತ್ತದು, ಏನೂ ಇಲ್ಲ, ಅದು ಸುಮ್ಮನೆ ಹೆಸರಿಗಿದೆ, ಶಾಸ್ತ್ರಕ್ಕಿದೆ ಅಷ್ಟೇ ಅದು. ಸೊ ಅಂದರೆ ನಮ್ಮ ಜನಪ್ರತಿನಿಧಿಗಳು ಅದನ್ನು ಎಲ್ಲೆಲ್ಲಿ ಅವ್ರವ್ರಿಗೆ ಅನುಕೂಲ ಆಗಂಗೆ ಹಿಂಗೆ ಅದನ್ನು ವಿಲನ್ನು, ಪ್ರಶ್ನೆ ಕೇಳಿದ್ರೆ ವಿಲನ್ನು, ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಪ್ರಶ್ನೆ ಕೇಳಿದ್ರೇ ತಪ್ಪಾ ಪ್ರಶ್ನೆ ಕೇಳೋದು ನಮ್ಮ ಹಕ್ಕಲ್ವಾ ಜನಗಳದು. ಸೊ ಪ್ರಶ್ನೆ ಕೇಳಿದ್ರೇ ಇವ್ನು ಸರಿ ಇಲ್ಲ, ಇವ್ನಿಗೆ ಅದಿಷ್ಟ ಇಲ್ಲ, ಇವ್ನಿಗೆ ಇದು ಇಷ್ಟ ಇಲ್ಲ. ಈಗ ನಾನು ದೇವ್ರು ಇಷ್ಟಪಡ್ತೀನಪ್ಪ, ನನ್ನದೇ ಆದ ದೇವ್ರಿದೆ, ನನ್ನ ದೇವ್ರು ಬೇರೆ, ನನ್ನ ದೇವ್ರು ನನ್ನೊಳಗಿಂದ ದೇವ್ರನ್ನ ನಾನು ಇಷ್ಟಪಟ್ಟೇ ಪಡ್ತೀನಿ. ನಾನು ದೇವ್ರನ್ನ ಮನುಷ್ಯರಲ್ಲಿ ಕಾಣ್ತೀನಿ, ಮನುಷ್ಯರ ಪ್ರೀತಿಲಿ ಕಾಣ್ತೀನಿ. ನಮ್ಮ ಅರಳಿ ಬರೋದು ಸೀಕ್ವೆನ್ಸ್ ಬರುತ್ತಲ್ಲ, ನಾನು ದೇವ್ರನ್ನ ಅಲ್ಲಿ ಕಾಣಿಸ್ತೀನಿ, ಗಿಡ ಮರದಲ್ಲಿ ಕಾಣ್ತೀನಿ, ನಾನು ಅದರಲ್ಲಿ ಕಾಣ್ತೀನಿ, ಪ್ರೀತಿಲಿ ಕಾಣ್ತೀನಿ ದೇವ್ರನ್ನ. ಸೊ ಇವ್ನು ದೇವ್ರು ನಂಬಲ್ಲ ಆ ಥರ ಹಂಗಲ್ಲ, ಅದಲ್ಲ. ಒಟ್ಟು ಯಾವುದು ಮುಖ್ಯ? ಹೊಟ್ಟೆ ಹಸಿವು ಮುಖ್ಯ ಅಲ್ಲ. ಹಸಿವಿಗಿಂತ ದೊಡ್ಡ ದೇವ್ರು ಯಾವುದಿದೆ? ಬಡವನ ಹಸಿವು, ಹೊಟ್ಟೆ ತುಂಬಿದ್ಮೇಲೆ ಮಿಕ್ಕಿದ್ದೇನೋ ಯೋಚನೆ ಮಾಡ್ಬೋದು. ಅಣ್ಣವ್ರು ಹೇಳ್ತಿದ್ ಮಾತಿದ್ದು, ಊಟ ಅಲ್ವೇನ್ರಿ ಫಸ್ಟ್ ಅಲ್ಲ ಸರ್. ನೀವು ಯಾವ್ದು ಬೇಕಾದ್ರೆ ಮನುಷ್ಯನ ಕೊಟ್ಟರು ಸಾಕನ್ನಲ್ಲ, ಹಣ ಕೊಟ್ಟರು ಸಾಕನ್ನಲ್ಲ, ಹೊಟ್ಟೆ ತುಂಬ ಊಟ ಕೊಟ್ಟರು ಸಾಕು ಅಂತ ಅಂತಾರಲ್ಲ. ಸೊ ಅದೇ ಅಲ್ವಾ ಹಸಿವೇ ದೇವರು. ಸೊ ನನ್ನ ಪ್ರಕಾರ ಫಸ್ಟು ಹಸಿವು ನೀಗ್ಸೋಕ್ಕೆ. ಇವತ್ತು ನಂಗೆ ತುಂಬ ಬೇಜಾರು ಅನಿಸ್ತದೆ ಅಂದರೆ, ಎಲ್ಲ ತಮಿಳ್ನಾಡಲ್ಲೇ ಅಥವಾ ಅಲ್ಲಿ ಹೋದರೆ ನಿಮಗೆ ಎಷ್ಟೊಂದು ಹಳ್ಳಿ ಕಡೆಗೆ ಫ್ಯಾಕ್ಟ್ರಿಗಳು ಅಥವಾ ಹಳ್ಳಿ ಕಡೆಗೆ ಏನೇನೇನೋ ಸಣ್ಣ ಸಣ್ಣ ಕೈಗಾರಿಕಾ ಸಂಸ್ಥೆಗಳೆಲ್ಲ ಆಗ್ತದೆ. ಬಟ್ ಕರ್ನಾಟಕದಲ್ಲಿ ಹಂಗೆ ಆಗ್ತಾ ಇಲ್ಲ. ನಮ್ಮ ಯುವಕರು, ನಮ್ಮ ರೈತರು, ಇವತ್ತು ರೈತರ ಮಕ್ಕಳಂದ್ರೆ ಅವ್ರಿಗೆ ಎಣ್ಣೆ ಕೊಡಲ್ಲ, ಸಿಕ್ಕದಲ್ಲ, ಕೊಡೋದಿಲ್ಲ. ಸೊ ಅವ್ರ ಮಕ್ಕಳೇ ಇನ್ನೆಲ್ಲೋ ಅಲ್ಲೇ ಇರ್ತಾರೆ, ಆದರೆ ಅವ್ರು ಹೆಣ್ಮಗಳು ಕೊಡೋದಕ್ಕೆ ಇಲ್ದರೆ ಎಕ್ಸ್ಪೆಕ್ಟೇಷನ್ಸ್. ಸೊ ಹಂಗಾರೆ ನಮ್ಮ ರೈತರು ಮಕ್ಳು ಎಲ್ಲಿಗೆ ಹೋಗ್ಬೇಕು? ಊಟದೂರಲ್ಲಿ ಬದುಕಬಾರ್ದಾ? ಹಂಗ್ರೆ ವಯಸ್ಸು ಹುಡುಗರೆಲ್ಲ ಬೆಂಗಳೂರಿಗೆ ಹೋಗಿ ಬದುಕಬೇಕು ಅಂದರೆ, ಈಗ ನಮ್ಮ ತಲೆಮಾರು ಮುಗೀತು ಅಂದರೆ ವ್ಯವಸಾಯದ ಗತಿ ಏನು ಅಲ್ವಾ? ಇವಾಗಲೇ ಆಲ್ರೆಡಿ ಬೀಜನ ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಹೋಗ್ಬಿಟ್ಟಿದ್ವಿ. ನಾವು ಕಾಣಂಗೆ ಬೀಜನ ನಮ್ಮಮ್ಮ ನಮ್ಮಪ್ಪ ಎಲ್ಲ ಅಟ್ಟದ ಮೇಲೆ ಇಟ್ಟಿರೋ ಬೀಜನ ತಂದು ಅದನ್ನು ಒಣ ಹಾಕಿ ಅದನ್ನು ಮತ್ತೆ ಇದು ಮಾಡಿ ಅದರಲ್ಲೆಲ್ಲ ಎಷ್ಟು ಚಂದ ಇರ್ತಿತ್ತು. ನಿಮಗೆ ನೆನಪಿದೆಯಾ? ಬೀಜನೆಲ್ಲ ನೈಟ್ ರಾತ್ರಿ ಇಬ್ಬನಿ ಬೆಳೆದಿಂಗಳು ಇದರಲ್ಲಿ ಒಣ ಹಾಕಿ ಅದಕ್ಕೆ ಬೂದಿ ಹಾಕಿ DDT ಪುಡಿ ಹಾಕಿ ಅಥವಾ ಹಂಗೆ ಕಟ್ಟಿಟ್ಟು ಕೈ ಇಟ್ಟರೆ ಅದು ಹುಳಾಗುತ್ತೆ ಅಂತ ಹೇಳ್ಬಿಟ್ಟು ಅದಿಟ್ಟು ಮುಂದಿನ ವರ್ಷ ತೆಗಿತಾ ಇದ್ರು. ಅದನ್ನ ಎಡ್ಗೆನಲ್ಲಿ ಪೂಜೆ ಮಾಡ್ತಿದ್ರು. ಅದನ್ನ ತೋರಿಸಿದ್ದೀನಿ, ಇವನ್ ಗ್ರಾಮಾಯಣದಲ್ಲಿ ಹೋಲಿ ಸಮಲಿಗೆದಲ್ಲಿ ತಂದಿದ್ದೀನಿ. ಸೊ ಅದೆಲ್ಲ ಇವಾಗ ಇಲ್ಲ. ಸೊ ಅಂದ್ರೆ ನಾನು ಆ ಥರದ್ದೆಲ್ಲ ಸಣ್ಣದು ನಾನು ಹೇಳ್ತಾ ಹೋದ್ರೆ ನಿಮ್ಗೆ ಹಿಂಗೆ ಎಲ್ಲೆಲ್ಲೋ ಹೋಗ್ತೀನಿ ನಾನು, ಹಿಂಗೆ ಪಾಯಿಂಟ್ ಹೋಗಲ್ಲ. ಇವನ್ ಗ್ರಾಮಾಯಣನೂ ಅದೇ ಥರನೇ ಸಿನಿಮಾ. ಇದು ಒಬ್ಬ ಹೀರೋ, ಅವನಿಗೊಂದು ಪ್ರಾಬ್ಲಮ್ಮು, ಅವನಿಗೊಂದು ಲವ್ವು, ಅವನಿಗೊಬ್ಬ ವಿಲನ್ನು, ಒಂದು ಸಮಸ್ಯೆ. ಹಂಗಿಲ್ಲ, ನೋ ಹಂಗಿಲ್ಲ. ಅದಕ್ಕೆ ನಿಮ್ಗೆ ಒಂಚೂರು ಸೆಕೆಂಡ್ ಹಾಫು ಇದು ಯಾಕೋ ಹಿಂಗೆ ಅಂತ. ಇದನ್ನ ಒಂದು ಕಥೆಯಾಗಿ ನೋಡಬೇಡಿ. ಸೀನಾ ಅನ್ನೋ ಒಂದು ಪಾತ್ರ ಒಂದು ಘಟನೆಗಳಿಗೆ ಡಿಕ್ಕಿ ಹೊಡಿತಾ ಹೋಗ್ತಾನೆ. ಅವನು ಆ ಡಿಕ್ಕಿ ಹೊಡಿತಾ ಆ ಕ್ಷಣಕ್ಕೆ ಅವ್ನಿಗೆ ಏನೇನು ಅನ್ಸುತ್ತೋ ಆ ನಿರ್ಧಾರಗಳು ತೊಗೊಳ್ತಾನೆ. ಆ ತೊಗೊಳ್ಳೋ ನಿರ್ಧಾರಗಳಿಂದ ಆಗುವ ಪರಿಣಾಮಗಳೇ ಈ ಸಿನಿಮಾ. ಅವ್ನಿಗೆ ಎವಾಲ್ವ್ ಆಗ್ತಾ ಹೋಗ್ತಾನೆ. ಸರ್ ನಿಜ ಖುಷಿ ಇದೆ, ಒಳ್ಳೆ ಸಿನಿಮಾ ಕೊಟ್ರಿ ಸರ್. ಯಾರು ಏನಾದರೂ ಹೇಳಿ ತುಂಬ ಚೆನ್ನಾಗಿದೆ ಸಿನಿಮಾ. ಯಾರು ಯಾರೋ ಮಾಡ್ತಾರೆ ಕೆಲವರು ತರಲೆಗಳು. ಸಿನಿಮಾ ನೋಡಿದೆ ಕೂತ್ಕೊಂಡು ಏನೇನೋ ಬರ್ಕೊಂಡಿರೋಂಥವ್ರು ಏನೂ ಮಾಡೋಕ್ಕಾಗಲ್ಲ. ಬಟ್ ಜನ ಥಿಯೇಟ್ರಿಗೆ ಬಂದಿದ್ದಾರೆ, ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಕಮರ್ಷಿಯಲ್ ಕೂಡ ನೀವೇ ಹೇಳಿದ್ರೆ ಆಗಲಿ, ಫ್ಯಾಮಿಲಿ ಆಡಿಯನ್ಸ್. ಹೌದು, ನಾನು ಮೊನ್ನೆ ಇದಕ್ಕೆ ಗಾಯತ್ರಿ ಥಿಯೇಟ್ರಿಗೆ ಹೋಗಿದ್ದೆ ಮೈಸೂರು. ತುಂಬ ಜನ ತುಂಬ್ಕೊಂಡಿದ್ರು, ಮುಕ್ಕಾಲು ಥಿಯೇಟ್ರ್ ತುಂಬಿತ್ತು. ಪ್ಲಸ್ ಅದಾದಮೇಲೆ DRC ಮಾಲಲ್ಗೆ ಹೋದೆ. ಅಲ್ಲಿ ಹೋದಾಗ ಆಲ್ಮೋಸ್ಟ್ ಅಜ್ಜಿಯರು, ಮೊಮ್ಮಕ್ಕಳು, ಸೊಸೆದಿರು, ಮಕ್ಕಳುಗಳು ಆ ಥರ ಆಡಿಯನ್ಸ್ ನೋಡ್ದಂಗೆ ಭಾಳ ಖುಷಿ ಆಯಿತು. ಹೋಗೋ ಕೊನೆ ಸಮಯದಲ್ಲಿ ಯಾರೊಬ್ರು ಹೆಣ್ಮಕ್ಳು ಎದ್ದು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮೋಸ್ಟ್ಲಿ ಯಾರೋ ಹುಡುಗರು ರೀಲ್ ಮಾಡಿರ್ಬೇಕು ನಮ್ಮ ಹುಡುಗರೇ. ಸೊ ಅದನ್ನು ಆ ರಿಯಾಕ್ಷನ್ಸ್ ನೋಡಿದಾಗ ಖುಷಿ ಅನಿಸುತ್ತೆ. ಓಕೆ, ಎಲ್ಲ ಸಿನಿಮಾನು 100% ಎಲ್ಲರಿಗೂ ಇಷ್ಟ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಸತ್ಯ ಒಂದಷ್ಟು, ನನಗೆ ಕಾಣಿಸಿರೋದಕ್ಕೆ ಸಮಾಜಕ್ಕೆ ಕನ್ನಡಿ ಹಿಡ್ದಿದ್ದೀನಿ. ನೀವು ಆ ಕನ್ನಡಿಲಿ ಕಾಣ್ಬೋದು. ನಿಮಗೂ ಯಾರೋ ನಿಮ್ಮೂರಲ್ಲೇ ಯಾರೋ ಒಬ್ಬ ಸಿಗ್ಬೋದು, ನಿಮ್ಗೆ ಯಾವುದೋ ಕನೆಕ್ಟ್ ಆಗ. ಈಗ ನೀವೇನೋ RTI ಕನೆಕ್ಟ್ ಆದರೆ ನಿಮ್ಮ ಅನುಭವ, ಇನ್ನೊಬ್ರಿಗೆ ಯಾರೋ ಇನ್ನೊಬ್ಬ ಯಾರೋ ಡಾಕ್ಟ್ರು ಕನೆಕ್ಟ್ ಆಗ್ಬೋದು, ನೀವು ಕುಸುಮ ಕನೆಕ್ಟ್ ಆಗ್ಬೋದು, ಸದಾನಂದ ಸ್ವಾಮಿ ಕನೆಕ್ಟ್ ಆಗ್ಬೋದು. ಒಬ್ಬೊಬ್ರು ಒಂದೊಂದು ಪಾತ್ರ, ಸಣ್ಣ ಪುಟ್ಟ ಸಗಣಿ ಎತ್ತ ಪಾತ್ರ ನೀವು ನೋಡಿರ್ಬೋದು. ಒಬ್ಬೊಬ್ರು ಥರ ಅದಕ್ಕೆ ನಾನು ಗ್ರಾಮಾಯಣ ಅಂತ ಇಟ್ಟೆ ಇದಕ್ಕೆ ಹೆಸರು. ಅದಕ್ಕೆ
ಸರ್ ಚೆನ್ನಾಗಿದೆ, ಆಲ್ ದ ಬೆಸ್ಟ್. ಮುಂದೆ ಬರೋ ಸಿನಿಮಾ ಕೂಡ ಇದಕ್ಕಿಂತ ಅದ್ಭುತವಾಗಿ ಮಾಡಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಸರ್. ಆಮೇಲೆ ನೆಕ್ಸ್ಟ್ ಸಿನಿಮಾ ಮಾಡಿ ಸೂಪರ್ ಹಿಟ್ ಆದಮೇಲೆ ಕನ್ನಡ ಬಿಟ್ಟು ಹೋಗ್ಬೇಡಿ, ಇಲ್ಲೇ ಇರಿ, ಇಲ್ಲೇ ಇದ್ದು ಇಲ್ಲೇ ಕತೆ ಬರೀರಿ, ಇಲ್ಲೇ ಬರವಣಿಗೆ ಬರೀರಿ, ಇಲ್ಲಿಗೆ ಸಿನಿಮಾ ಮಾಡಿ, ಇಲ್ಲಿ ನಮ್ಮ ಹೀರೋಗಳನ್ನೇ ಬೆಳೆಸಿ, ಆಚೆ ಕಡೆ ಹೋಗ್ಬೇಡಿ ಎಲ್ಲೂ, ಕನ್ನಡದಲ್ಲೇ ಇರಿ ಅನ್ನೋದು ಆಸೆ. ನಮ್ಮ ಭಾಗದವರಾಗಿದ್ದೀರಿ, ಯಾವತ್ತೂ ಕೂಡ ಜೊತೆಲಿ ಇರ್ತೀವಿ. ಥ್ಯಾಂಕ್ ಯು ಸರ್. ಇಲ್ಲ ಆಲ್ ದ ಬೆಸ್ಟ್. ಇಲ್ಲ ಅದು ಹೆಂಗೆ ಅಂದರೆ ನಾನು ಮೀಡಿಯಾ ಪ್ರತಿಯೊಬ್ಬ ಈ ಮೂಲಕನೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಈ ಜರ್ನಿ ಇದೆಯಲ್ಲ, ಈ 7-8 ವರ್ಷದ ಜರ್ನಿನಲ್ಲಿ ನಂಗೆ ತುಂಬ ಪ್ರೋತ್ಸಾಹ ಮಾಡಿರೋದೆ. ನಾನು ಮೊದಲನೇ ಟೀಸರ್ ಬಿಟ್ಟಾಗ ಎಲ್ಲ ಪತ್ರಕರ್ತರು, ಎಲ್ಲ ಮೀಡಿಯಾದವರು, ಡಿಜಿಟಲ್ ಮೀಡಿಯಾದ ಎಲ್ಲ ಸ್ನೇಹಿತರುಗಳು ಗ್ರಾಮಾಯಣ ಯಾವಾಗ, ಏನಾಯಿತು, ಯಾವ ಮೀಟಿಂಗ್ ಆಯಿತು, ಎಷ್ಟು ಜನ ಪ್ರೊಡ್ಯೂಸರ್ ಮೀಟಿಂಗ್ ಕೊಡಿಸಿದ್ದಾರೆ. ಅಂದರೆ ಈ ಸಿನಿಮಾನ ನಂದು ಅಂತ ಅಂದ್ಕೊಂಡೇ ಇಲ್ಲ, ಮೀಡಿಯಾದವ್ರು ಎಸ್ಪೆಷಲಿ. ಇವತ್ತೇನಾದ್ರು ಈ ಲೆವೆಲಿಗೆ ಹೋಗ್ತದೆ ಅಂದರೆ ನೀವುಗಳು ಕೂಡ ಕಾರಣ. ಇದರಿಂದ ಬಂದಿರೋ ಈ ಖುಷಿ ನಿಮಗೂ ಹಂಚ್ತೀನಿ ನಾನು. ಆ ಜವಾಬ್ದಾರಿ ನನ್ನ. ಇಲ್ಲ ಸರ್, ಈಗ ನೀವು ಸಿನಿಮಾ ಮಾಡಿದ್ರೆ ನಮಗೆ ಕೆಲಸ, ನಾವು ಸಿನಿಮಾದವರೇ, ನಾವು ನೀವೊಂದು ವಿಂಗು ನಾವೊಂದು ವಿಂಗ್ ಅಷ್ಟೇ. ಟೋಟಲ್ ಆಗಿ ದುಡಿಯೋದೇ ಸಿನಿಮಾಗೋಸ್ಕರ, ಚಿತ್ರರಂಗಕ್ಕೋಸ್ಕರ. ಸಿನಿಮಾ ಬಂದ್ರೆ ನಾವು ನೀವು ಬದುಕೋದು ಕೂಡ. ನೀವು ಸಿನಿಮಾ ಮಾಡೋದು ನಮಗೆ ಕೆಲಸ, ನಿರ್ಮಾಪಕರು ಸಿನಿಮಾ ಮಾಡೋದು ನಿಮಗೆ ಕೆಲಸ. ಅದೆಲ್ಲ ಒಂದು ಚೈನ್ ಲಿಂಕ್ ತರ ಇರುತ್ತೆ. ಆಲ್ ದ ವೇ ಸರ್, ಒಳ್ಳೇದಾಗ್ಲಿ. ಸಿನಿಮಾ ಚೆನ್ನಾಗಿದೆ, ನೋ ಡೌಟ್ ಅಬೌಟ್ ಇಟ್. ಇಟ್ಸ್ ವೆರಿ ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದೀರಾ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಖುಷಿಯಾಗಿರಿ. ಕಷ್ಟಪಟ್ಟು ದುಡ್ದಿದ್ದೀವಿ, ಶ್ರಮ ಹಾಕಿದ್ದೀವಿ, ಜನನೂ ಇಷ್ಟಪಟ್ಟಿದ್ದಾರೆ. ಮಿಕ್ಕಿದ್ದೆಲ್ಲ ಫಲ ದೇವ್ರಿಗೆ ಬಿಟ್ಟಿದ್ದು. ಜಾತ್ರೆ ಮಾಡಿದ್ದೀವಲ್ಲ ಸಿನಿಮಾದಲ್ಲಿ, ಅವ್ರು ನೋಡ್ಕೊಂತಾರೆ ಎಲ್ಲ. ಒಳ್ಳೇದಾಗಲಿ ಸರ್. ಏನಾದರೂ ಹೇಳೋದಿದೆಯಾ ಆಡಿಯನ್ಸ್ಗೆ? ಏನಿಲ್ಲ, ತುಂಬ ಇಷ್ಟಪಟ್ಟು ಬರ್ಕೊಂಡು ಸ್ಕ್ರಿಪ್ಟು, ಮತ್ತು ನನ್ನ ಊರ ಕತೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕುವೆಂಪು ಅವರು ಹೇಳ್ತಾರಲ್ಲ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ. ಇಲ್ಲಿ ಎಲ್ಲರೂ ಮುಖ್ಯ, ಎಲ್ಲರೂ ಅಮುಖ್ಯ, ಪ್ರತಿಯೊಬ್ಬನೂ ಬೇಕು. ಒಂದು ಜಾತ್ರೆ ಅಂತ ಹೇಳಿದ್ರೆ ಅಲ್ಲೊಬ್ಬ ಎಲ್ಲ ಕೆಲಸ ಮಾಡೋರು ಎಲ್ಲ ಇರುತ್ತೆ, ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಮಾಡಿಟ್ಟೋಗಿದ್ದಾರೆ ನಮ್ಮ ಹಿರಿಯರು. ಸೊ ಆ ಥರ ಈ ಸಿನಿಮಾ, ಇದು ಒಂದು ಸಮುದಾಯ ಕಥೆನೂ ಹೌದು, ವೈಯಕ್ತಿಕ ಕಥೆನೂ ಹೌದು. ಸೊ ಅದನ್ನು ಯಾರಿಗೆ ಹೆಂಗೆ ಬೇಕೋ ಹಂಗೆ ಕಾಣಿಸುತ್ತೆ. ಇದೊಂಥರ ಕುರುಡ ಆನೆ ಮುಟ್ಟದಂಗೆ. ಕಂಬ, ಗೋಡೆ, ಅಷ್ಟೇ. ನನ್ಗೆ ಆ ಥರದ್ದು ಏನು ರಿವ್ಯೂ ಬಂದರೂ ನಾನು ಖುಷಿಯಿಂದ ತಗೊಳ್ತೀನಿ. ಏನಾದ್ರು ಹೇಳಿದರೆ ತಿದ್ಕೋತೀನಿ. ಯಾರೇನು 100% ಇಲ್ಲಿ ಯಾರು ಕಲಿಯರಲ್ಲ ಸರ್, ಎವ್ರಿ ಡೇ ಕಲಿಯರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಈ ಮೂಲಕ ಏನು ಹೇಳ್ತಿರೋದು, ಕನ್ನಡದ ಪ್ರೇಕ್ಷಕ ಯಾವತ್ತೂ ಕೈ ಬಿಡಲ್ಲ ಅಂತ. ಈ 8-10 ವರ್ಷದಿಂದ ಗ್ರಾಮೀಣ ಸ್ಕ್ರಿಪ್ಟನ್ನು ಸಿನಿಮಾ ಮಾಡಲೇಬೇಕಂತ ನಾನು, ವಿನಯ್ ರಾಜ್ಕುಮಾರ್ ಸರ್ ಮತ್ತು ನನ್ನ ಗೆಳೆಯ ನಾಗೇಶ್ ಇಬ್ಬರು, ನಾವು 3 ಜನ ತುಂಬ ನಂಬಿ ಈ ಸಿನಿಮಾ ನಿಲ್ಲಿಸ್ಲೇಬೇಕು, ಹೆಂಗಾದ್ರೂ ಮಾಡಲೇಬೇಕು ಅಂತ ಒದ್ದಾಡಿ ಈ ಹಂತಕ್ಕೆ ಇವತ್ತು ರಿಲೀಸ್ ಆಗಿ ಈ ಪ್ರತಿಕ್ರಿಯೆ ನೋಡ್ತಿದ್ರೆ ತುಂಬ ಖುಷಿ ಅನಿಸುತ್ತೆ. ಕನ್ನಡ ಪ್ರೇಕ್ಷಕರಿಗೆ ಯಾವತ್ತೂ ನಾನು ಚಿರಋಣಿ. ನಿಮಗೋಸ್ಕರ ಕೇವಲ ನಿಮಗೋಸ್ಕರ ನಾವು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅದು ಎಷ್ಟೇ ಕಷ್ಟ, ನೋವು, ಅವಮಾನ, ಹತಾಶೆ ಏನೇ ಆದರೂ ನಾನು ಬಿಡಲ್ಲ. ಒಳ್ಳೆ ಸಿನಿಮಾ ಮಾಡ್ತೀನಿ. ಈ ಬೆಂಬಲ, ಪ್ರೀತಿ, ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಈ ಸಿನಿಮಾ ಜರ್ನಿ ಸಾಕ್ತಾ ಇರಲಿ, ದೊಡ್ಡ ಸಿನಿಮಾಗಳು ಕೊಡಿ, ಸೂಪರ್ ಹಿಟ್ ಸಿನಿಮಾಗಳು ಕೊಡಿ. ಆ ಕಡೆಯಿಂದ ಇನ್ನೊಂದಷ್ಟು ಕಥೆಗಳನ್ನ ತಗೊಂಬನ್ನಿ. ನೆಕ್ಸ್ಟ್ ಟೈಮ್ ಈ ಥರ ಆದರೆ ಸರ್, ಏನಾದರೂ ನಮ್ಮೂರಿನ ಜಾತ್ರೆಗಳು ಹತ್ರ ಕಥೆಗಳು ನೀವು ತಗೊಂಡು, ನಾನು 100% ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ ನಿಮ್ಮ ಮೇಲೆ. ನಮ್ಮೂರು ಕಥೆಗಳನ್ನ ಕದಿಯೋಗಿಲ್ಲ ನೀವು. ವೀಕ್ಷಕರೇ, ತುಂಬ ಚೆನ್ನಾಗಿದೆ ಸಿನಿಮಾ. ಒಂದ್ಸಲ ಥಿಯೇಟ್ರಿಗೆ ವಿಸಿಟ್ ಮಾಡಿ. ಎಲ್ಲೆಲ್ಲಿ ಏನೇನೋ ಖರ್ಚು ಮಾಡಿ ಕಡಿತೀವಿ, ಒಂದು ಸಿಟ್ಟಿಂಗ್ ಹಾಕಿದ್ರೆ 1000 ರೂಪಾಯಿ ಹೋಗ್ಬಿಡುತ್ತೆ. ಪ್ಲೀಸ್ ಒಂದು ಸಲ ಥಿಯೇಟ್ರಿಗೆ ವಿಸಿಟ್ ಮಾಡಿ. ನಿಜವಾಗ್ಲೂ ನಿಮಗೆ ಏನು 2 ಗಂಟೆ 6 ನಿಮಿಷ ಸಿನಿಮಾ ಇದೆಯಲ್ಲ, ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಕಾಮಿಡಿಗಳು ಪಂಚ್ ಅಲ್ಲೊಂದು ಸಖತ್ ನಗ್ತೀರಾ ಡೈಲಾಗ್. ಹೀರೋನೇ ಕಾಮಿಡಿ ಮಾಡೋದು. ತುಂಬ ಬ್ಯೂಟಿಫುಲ್ ಸಿನಿಮಾ ಇದೆ. ಯುವ ನಿರ್ದೇಶಕರ ಪ್ರಯತ್ನಕ್ಕೆ ನಾವು ಸಾಥ್ ಕೊಡಬೇಕು. ಇವಾಗ ಏನು ಇವ್ರು ಮಾಡ್ತಾರೆ, ಇವರೇ ನಮಗೆ ನೆಕ್ಸ್ಟು ಪುಟ್ಟಣ್ಣ ಕಣಗಾಲು, ಉದಯ್ ಶಂಕರ್ ಎಲ್ಲ ಇವ್ರನ್ನೇ ನಾವು ಮಾಡಬೇಕಾಗಿರೋದು. ನೆಕ್ಸ್ಟ್ ಜನ್ರೇಷನ್ ಇಲ್ಲ ನಮಗೆ, ಹೀರೋಗಳಿಲ್ಲ, ಡೈರೆಕ್ಟರ್ಗಳಿಲ್ಲ, ಬರವಣಿಗೆ ಬರೆಯೋರಿಲ್ಲ. ಕನ್ನಡ ಚಿತ್ರರಂಗ ನಿಂತೋಗಿದೆ. ಸೊ ಪ್ಲೀಸ್ ಕೈಂಡ್ಲಿ ರಿಕ್ವೆಸ್ಟ್, ಗ್ರಾಮಾಯಣ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಲ ವಿಸಿಟ್ ಮಾಡಿ. ಏನಿದ್ರು ಹೇಳಿ, ಚೆನ್ನಾಗಿಲ್ಲ ಅಂದರೆ ಬೈರಿ ಅಟ್ಲೀಸ್ಟ್. ನಂಗೆ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ. ಚೆನ್ನಾಗಿದೆ 4 ಜನಕ್ಕೆ ಹೇಳಿ ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನನಗೆ ಕನ್ನಡದಲ್ಲಿ ತುಂಬ ಅದ್ಭುತ ರೈಟರ್ಗಳಿದ್ದಾರೆ, ನಮ್ಮ ಸುತ್ತಮುತ್ತನೇ ಇದ್ದಾರೆ. ಭಾಳ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ. ಆ ರೈಟರ್ಸ್ಗಳನ್ನ ಕರೆದು ಮಾತಾಡ್ಸೋರಿಲ್ಲ ತುಂಬ. ಅಂದರೆ ಆ ರೈಟರ್ಸ್ಗಳು ಎಷ್ಟೋ ಜನ ಅದ್ಭುತ ಸ್ಕ್ರಿಪ್ಟ್ಗಳು, ಕೋಟ್ಯಾಂತರ ರೂಪಾಯಿ ಅಥವಾ ಎಷ್ಟು ಕತೆ ಬಜೆಟ್ ಬೇಕು ಆ ಥರ ಸ್ಕ್ರಿಪ್ಟ್ಗಳು ಬರ್ಕೊಂಡವ್ರು ಇದ್ದಾರೆ. ಆ ರೈಟ್ರುಗಳೆಲ್ಲ ಎಲ್ಲಿದ್ದಾರೆ ಅಂದರೆ, ಅವರು ತಿಂಗಳ ಖರ್ಚಿಗೆ ದುಡಿಯೋಂಥ ಪರಿಸ್ಥಿತಿ ಬಂದಿದೆ. ಈ ಕಡೆ ಆ ಥರದ್ದು ಒದ್ದಾಟದಲ್ಲಿದ್ದಾರೆ ಎಷ್ಟೋ ಜನ ರೈಟರ್ಸ್ಗಳು. ಆ ರೈಟರ್ಸ್ಗಳನ್ನ ತುಂಬ ಶಕ್ತಿ ಇರೋವಂಥವ್ರು ಕರೆದು ಮಾತಾಡಿಸ್ಬೇಕು. ಅದಾದರೆ
ಖಂಡಿತ ಕನ್ನಡ ಸಿನಿಮಾ ನಿಜ ಹೇಳ್ತೀನಿ, ಅದ್ಭುತ ಕಥೆಗಳು, ಅದ್ಭುತ ಸಿನಿಮಾಗಳು ಬರ್ತವೆ. ಅದಕ್ಕೆ ಗೊತ್ತಿಲ್ಲ ಅದು ಹೆಂಗೆ, ನನಗೆ ಹೆಂಗೆ, ನಾನು ಇನ್ನೂ ಏನೇನೂ ಅಲ್ಲ, ನಾನೇ ಒದ್ದಾಡ್ಕೊಂಡು 8 ವರ್ಷದಿಂದ ಬಂದಿದ್ದೀನಿ. ಅದು ಹೆಂಗೋ ದೊಡ್ಡ ಮನೆ ಮತ್ತು ವಿನಯ್ ಸರ್, ರಗಣ್ಣಪ್ಪಾಜಿ ಅಂಥವ್ರು ಇದ್ದೇ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ. ಇನ್ನು ಪಾಪ ಅವ್ರುಗಳೆಲ್ಲ ಗತಿ ಹೆಂಗೆ ನಂಗೆ ಗೊತ್ತಿಲ್ಲ. ತುಂಬ ಒಳ್ಳೊಳ್ಳೆ ರೈಟ್ರುಗಳಿದ್ದಾರೆ, ಆದರೆ ಅವ್ರು ಮಾತಾಡಿಸ್ಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ಅದ್ರ ಜೊತೆಗೆ ಇನ್ನು ಯಾರು ಹೇಳ್ತಾರೆ, ಇವತ್ತು ಹೇಳ್ತಾ ಇದ್ದಾರೆ ನನಗೆ, ನಮ್ಮಲ್ಲಿ ಅದ್ಭುತ ರೈಟ್ಸ್ ಇದ್ದಾರೆ, ಬಟ್ ಅವ್ರು ಏನು ಆಗಿದ್ದಾರೆ, ಇಲ್ಲಿ ಅವಕಾಶಗಳು ಸಿಗದೆ ಮುಂಬೈಗೆ ಹೋಗ್ಬಿಟ್ಟಿದಾರಂತೆ, ಬರ್ಕೊಂಡು ಕೂತ್ಕೊಂಡಂತಲ್ಲ. ಮುಂಬೈ, ಡೆಲ್ಲಿ ಹಿಂಗೆ ಬದುಕು ಕಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೌದು ಸರ್, ಹೌದು. ಹಸು ದುಡ್ದು ಬದುಕು ಏನೋ ಬದುಕಿದ್ರೆ ಆಯ್ತಪ್ಪ ಅನ್ನೋದು ಹೊರಟಿದ್ದಾರೆ. ಸೊ ಇದೆಲ್ಲ ಈ ರೈಟರ್ಸದು ಆಯ್ಕೆ ಮಾಡ್ಕೊಳ್ಳೋದೆಲ್ಲ ನಿರ್ಮಾಪಕರಿಗೆ, ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಇದೆ, ತಾಕತ್ತಿದೆ, ಎತ್ತಬೇಕಷ್ಟೇ. ಕತೆ ಬರೆಯೋರು ಇದ್ದಾರೆ ನಮ್ಮಲ್ಲಿ. ಅವ್ರು ಹೇಳಿದಾಗೆ ಎಂಥ ಕತೆ ಬೇಕು ನಿಮ್ಮ ಕನ್ನಡದಲ್ಲಿ ಬಂದಿರೋ ಅಂಥ ಸಿನಿಮಾ ಕತೆಗಳು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಯಾವ ಸಿನಿಮಾ ಬೇಕು ಒಂದ್ಸಲ ಅಣ್ಣವ್ರ ಸಿನಿಮಾ ಹೋಗಿ ಸರ್ಚ್ ಮಾಡಿ, ನಿಮಗೆಲ್ಲ ಸಿಗುತ್ತೆ. ಎಲ್ಲ ಬಂದೋಗ್ಬಿಟ್ಟಿದೆ, ಏನು ಮಾಡೋಕ್ಕೆ ಉಳಿದಿಲ್ಲ, ಎಲ್ಲ ಸುಮ್ಮನೆ ಹಂಗೆ ಅದು ಇದು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ಅದು ಬಿಟ್ಟು ಕಮ್ ಟು ಬ್ಯಾಕ್ ರಾಮಾಯಣ, ಬ್ಯೂಟಿಫುಲ್ ಸಿನಿಮಾ, ಒಳ್ಳೆ ಪ್ರಯತ್ನ. ಸಿನಿಮಾ ನೋಡಿ, ನಿಮಗೂ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ. ನೀವು ಕೊಟ್ಟಿರೋ 150ರಿಂದ 500, 300, 400 ರೂಪಾಯಿ ದುಡ್ಡು ನೀವು ಥಿಯೇಟ್ರಿಗೆ ಹೋಗಿ ಖರ್ಚು ಮಾಡ್ತಿರಲ್ಲ, ಏನೋ ಒಂದು ಸ್ವಲ್ಪ ತಿನ್ನೋಕ್ಕೆ, ಅದೆಲ್ಲದಕ್ಕೂ ಕೂಡ ವರ್ತಾಗೋಂಥ ಸಿನಿಮಾನೇ. ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗಿತ್ತು, ಯಾಕೆ ಬಂದಪ್ಪ ಅಂತ ಅನ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ. ಆ ಥರ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಎಲ್ಲೂ ಮುಜುಗರ ಆಗಲ್ಲ, ಅಯ್ಯೋ ಮಗಳ ಜೊತೆ ನೋಡೋಕ್ಕಾಗಲಿಲ್ಲ, ಹೆಂಡತಿ ಜೊತೆ ನೋಡೋಕ್ಕಾಗಲ್ಲ, ಏನಿಲ್ಲ. ಎಲ್ಲರ ಜೊತೆ, ತಂಗಿ ಜೊತೆ ಕೂತ್ಕೊಂಡು, ಅಮ್ಮನ ಜೊತೆ ಕೂತ್ಕೊಂಡು, ಪಕ್ಕದ ಫ್ರೆಂಡ್ ಜೊತೆ ಕೂತ್ಕೊಂಡು ನೋಡೋಂಥ ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದಾರೆ. ಹಾರೈಸಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. OTT ಬರುತ್ತೆ, ಮೊಬೈಲಿಗೆ ಬರುತ್ತೆ, ಕಾಯ್ಕೊಂಡು ಕೂರಬೇಡಿ. ಒಂದು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು.